5 TMC ನೀರನ್ನ ಬಿಟ್ಟರೆ ನಮಗೆ ಎಣ ಸುಡಕ್ಕೆ ಎಣ ಮೇಯಿಸಕ್ಕೆ ನೀರಿಲ್ಲ. ತಮಿಳ್ನಾಡಿಗೆ ಒಂದು ಹನಿ ನೀರು ಬಿಡಕ್ಕೆ ಕೂಡದು. ನೀರು ಬಿಟ್ಟರೆ ನಿಮ್ಮ ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ನೀರಿಲ್ಲ, ಮಳೆ ಇಲ್ಲ. ಈ ಸಂದರ್ಭದಲ್ಲಿ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸಿಕೊಳ್ಳೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೇಳದೆ, ಸಮೀಕ್ಷೆ ಸಹ ಮಾಡದೆ, ಯಾವುದೋ ಒಂದು ನಿಯೋಗವನ್ನು ಕಳಿಸದೆ ಕರ್ನಾಟಕ ರಾಜ್ಯದ ಜನತೆಯ ಮರಣ ಶಾಸನದ ಒಂದು ಸಂದೇಶ ದೆಹಲಿಯಿಂದ ಬಂದಿರತಕ್ಕಂಥದ್ದು. ಆಮೇಲೆ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ದಯಮಾಡಿ ಯಾವುದೇ ನಿರ್ವಹಣಾ ಮಂಡಳಿಗೂ ಬೆಲೆ ಕೊಡಬೇಡಿ. ರಾಜ್ಯ ಸರ್ಕಾರದ ಗಟ್ಟಿ ನಿಲುವು ತಗೋಬೇಕು, ಇಲ್ಲ ಅಂತಂದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಖಡಾಖಂಡಿತವಾಗಿ ಒಕ್ಕೂಟದಿಂದ ನಾವು ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಕಾವೇರಿ ನಿರ್ವಹಣಾ ಮಂಡಳಿ ಎರಡಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಯಾರೇ ಮುಖ್ಯಮಂತ್ರಿ ಬರಲಿ, ತಮಿಳುನಾಡು ಮುಖ್ಯಮಂತ್ರಿಗಳು ಕಾವೇರಿ ನೀರು ವಿಚಾರದಲ್ಲಿ ಖ್ಯಾತೆ ತೆಗಿತಾರೆ. ಯಾವುದೇ ಕಾರಣಕ್ಕೂ ಒಂದು ಇಂಚಲ್ಲ, ಒಂದು ಅಡಿನೂ ನೀರು ಬಿಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಖಂಡ ಕರ್ನಾಟಕ ಬಂದ್ ಕರೆದೇ ಕರಿತೀವಿ. ಯಾವಾಗ ಸರ್ ಹೇಳ್ತೀರಿ, ಕರೆದೇ ಕರಿತೀವಿ. ಒಂದು ಕಡೆ ಮಹದಾಯಿ ಅನ್ಯಾಯ ಆಗಿದೆ, ಮೇಕೆದಾಟ್ ಅನ್ಯಾಯ ಆಗಿದೆ. ಕಾವೇರಿ ನೀರು ಬಿಡಬೇಕು. ಪ್ರತಿದಿನ 3500 ಕ್ಯೂಸೆಕ್ಸ್ ನೀರು, ಸುಮಾರು 5 TMC ನೀರಾಗುತ್ತೆ. 5 TMC ನೀರನ್ನ ಬಿಟ್ಟರೆ ನಮಗೆ ಎಣ ಸುಡಕ್ಕೆ ಎಣ ಮೇಯಿಸಕ್ಕೆ ನೀರಿಲ್ಲ. ಎಣಕ್ಕೆ ಮೈ ತೊಳೆಯಕ್ಕೆ ನೀರು ಬರೋದಿಲ್ಲ. ಈ ಪರಿಸ್ಥಿತಿ ಇದೆ. DK ಶಿವಕುಮಾರ್ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಮುಲಾಜಿಲ್ಲದೆ ತಮಿಳ್ನಾಡಿಗೆ ಒಂದು ಹನಿ ನೀರು ಬಿಡಕ್ಕೆ ಕೂಡದು. ನೀರು ಬಿಟ್ಟರೆ ನಿಮ್ಮ ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ಇದು ಬಹಳ ಗಂಭೀರವಾಗಿ ಹೇಳ್ತೇವೆ. ವೈಯಕ್ತಿಕವಾಗಿ ನಿಮ್ಮ ಮೇಲೆ ನಮಗೇನು ಇಲ್ಲ, ಆಯಿತಾ? ನಾವೆಲ್ಲರೂ ಕನ್ನಡ ಒಕ್ಕೂಟ ತೀವ್ರವಾಗಿ ತೀರ್ಮಾನ ತಗೊಳ್ತೀವಿ. ಇಡೀ ರಾಜ್ಯದಲ್ಲಿ ತೀರ್ಮಾನ. ನಾಳೆ ಇಲ್ಲ, ನಾಳಿದ್ದು ಬೆಳಗ್ಗೆ ಸರ್ತಿ ಇದು ಜಾಗ ಇರ್ತಲ್ಲ, ಅದು ಸರಿ. ನಾಳಿದ್ದು ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟ್ಲ್ನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೀವಿ. ಎಲ್ಲ ಮುಖಂಡರುಗಳನ್ನ ಬರಬೇಕು ಅಂಥೇಳಿ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಮತ್ತು ಅಖಂಡ ಕರ್ನಾಟಕ ಬಂದು ಗ್ಯಾರಂಟಿ, ಬಂದ್ ಮಾಡ್ತೀವಿ. ಬಂದ್ ಆಗಲೇಬೇಕು, ಬಂದ್ ಮಾಡ್ತೀವಿ. ಹೇಳ್ತೀವಿ. ನಾಳಿದ್ದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ನಾಳಿದ್ದು ಹೇಳ್ಬಿಡ್ತೀವಿ, ಬಂದ್ ಆಗುತ್ತೆ. ನಾಳಿದ್ದು 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟ್ಲ್ನಲ್ಲಿ ಸಭೆ. ಅಲ್ಲಿ ನಾವೆಲ್ಲರೂ ಸೇರ್ತೀವಿ. ನಾನು, ಸಾರಾ ಗೋವಿಂದವರು, KR ಕುಮಾರ್ ಅವರು, ಮತ್ತು ಗಿರೀಶ್ ಗೌಡ ಅವರು, ಮತ್ತು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಮಂಜುನಾಥ್ ದೇವರು, ಶಿವರಾಮೇಗೌಡರು, ನಾವೆಲ್ಲರೂ ಭಾಳ ಅದ್ಭುತವಾಗಿ ಸೇರ್ತಾ ಇದ್ದೀವಿ. ಅಲ್ಲಿ ಎಲ್ಲ ರೀತಿಯ ನಿರ್ಣಯವನ್ನು ತಗೊಳ್ತೀವಿ. ಭಾರಿ ಹೋರಾಟ, ಭಾರಿ ಚಳುವಳಿ, ಚಳುವಳಿ, ಜೈಲಿಗೆ ಹೋಗ್ತಕ್ಕಂಥದ್ದು. ಅಖಂಡ ಕರ್ನಾಟಕ ಬಂದ್ ಇಡೀ ಕರ್ನಾಟಕದ ಉದ್ದಗಲಕ್ಕೂ, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಅಖಂಡ ಕರ್ನಾಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ತಗೊಳ್ತೀವಿ. ರಾಜ್ಯದ ಜನ ರೆಡಿಯಾಗಿರಬೇಕು. ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ರೆಡಿಯಾಗಿರಬೇಕು. ಕಾವೇರಿ ನದಿ ತೀರ್ಪು ಮಂಡಳಿ
ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ತಾನೆ. ಈಗಾಗಲೇ 2 ತಿಂಗಳಾಗಿದೆ, ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಗಿದೆ. ಇಲ್ಲಿವರೆಗೂ ಯಾವುದೇ ಡ್ಯಾಮು ತುಂಬಿಲ್ಲ, ನೀರಿಲ್ಲ, ಮಳೆ ಇಲ್ಲ. ಈ ಸಂದರ್ಭದಲ್ಲಿ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸಿಕೊಳ್ಳೋದಿಲ್ಲ. 1991ರಲ್ಲಿ ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು ನಾನು ಬಂಗಾರಪ್ಪನವ್ರನ್ನ ಕೇಳಿ ದಯವಿಟ್ಟು ನೀರು ಬಿಡಬೇಡಿ, ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದ್ದು. ಅವತ್ತು ಸುಗ್ರೀವಾಜ್ಞೆ ಹೊರಡಿಸಿದ್ರು. ಅದೇ ರೀತಿ ಇವತ್ತು ನೀವು ಮೇಕೆದಾಟು ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದ್ರಿ. ಇವತ್ತು ನಿಮಗೆ ಬದ್ಧತೆ ಇದೆ. ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನೋ ಒಂದು ತೀರ್ಮಾನವನ್ನು ತಗೊಳ್ಳಬೇಕು, ಮೇಲ್ಮನವಿಯನ್ನು ಸಲ್ಲಿಸಬೇಕು. ನಮ್ಮ ನಾಯಕರು ಹೇಳ್ದಂಗೆ ಕರ್ನಾಟಕ ಬಂದ್ಗೆ ನಾವು ನಾಡಿದ್ದು ತೀರ್ಮಾನ ಮಾಡಿ ಕರೆ ಕೊಡ್ತೀವಿ. ಇದರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಡ್ತೀನಿ, ಇಡೀ ಕರ್ನಾಟಕದ ಕನ್ನಡಿಗರು ಮಂಡ್ಯ ರೈತರ ಪರವಾಗಿ, ಮೈಸೂರು ರೈತರ ಪರವಾಗಿ, ಆ ಭಾಗದ ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ದೆಹಲಿಯಲ್ಲಿ ಕೂತ್ಕೊಂಡು ಕಾವೇರಿ ನಿರ್ವಹಣಾ ಮಂಡಳಿಯವರು ಕರ್ನಾಟಕಕ್ಕೆ ಬಂದು ಸಮೀಕ್ಷೆ ಸಹ ಮಾಡದೆ ಏಕಾಏಕಿ 4,500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈಗಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರಗಾಲ, ದಯವಿಟ್ಟು ಯಾರು ಬೆಳಿಬಾರ್ದು, ಬೆಳೆಯನ್ನು ಹಾಕಬಾರ್ದು ಅಂತೇಳಿ ಘೋಷಣೆ ಸಹ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೇಳದೆ, ಸಮೀಕ್ಷೆ ಸಹ ಮಾಡದೆ, ಯಾವುದೋ ಒಂದು ನಿಯೋಗವನ್ನು ಕಳಿಸದೆ ಕರ್ನಾಟಕ ರಾಜ್ಯದ ಜನತೆಯ ಮರಣ ಶಾಸನದ ಒಂದು ಸಂದೇಶ ದೆಹಲಿಯಿಂದ ಬಂದಿರತಕ್ಕಂಥದ್ದು. ಕಾವೇರಿ ನಿರ್ವಹಣಾ ಮಂಡಳಿ ಏನು ಇವತ್ತು ಆದೇಶವನ್ನು ನೀಡಿದೆ, ಅದು ನಾವು ಕಾವೇರಿ ನಿರ್ವಹಣಾ ಮಂಡಳಿಯನ್ನು ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ. ಪ್ರಾಣ ಹೋದರೂ ನೀರು ಸಹ ಬಿಡೋಕ್ಕೆ ಸಾಧ್ಯ ಇಲ್ಲ. ಕಾವೇರಿ, ಕಬಿನಿ ಮತ್ತು ಕಬಿನಿ ಎಲ್ಲ ಆರಂಗಿ ಜಲಾಶಯಗಳಲ್ಲಿ ನೀರಿಲ್ಲ, ಮತ್ತು ಕುಡಿಯೋದಕ್ಕೆ ನೀರಿಲ್ಲ ಅಂತಾರೆ. ಬೆಳೆಯೋದಕ್ಕೆ ಎಲ್ಲಿಂದ ಬಿಡೋಕ್ಕಾಗುತ್ತೆ? ತಮಿಳುನಾಡಿನಲ್ಲಿ ಸಮುದ್ರಕ್ಕೆ ಬಿಡ್ತಾರೆ, ಉಳಿಸ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಹೇಳಿದ ಮಾತು ಕೇಳೋದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ನಮ್ಮ ರಾಜ್ಯದ ಮೇಲೆ ಮಾಡ್ತಾ ಇರ್ತಕ್ಕಂಥ ಕಾಲು ಕೆರ್ಕೊಂಡು ಬರ್ತಾ ಇರ್ತಕ್ಕಂಥ ಜಗಳ ಇದು. ಮಾನ್ಯ ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿ ಹಿಂದೆ ಇದ್ದಿರ್ತಕ್ಕಂಥವ್ರು ಚೇಷ್ಟೆ ಅಂದ್ಕೊಂಡಿದ್ವಿ, ಇವರು ಅದಕ್ಕಿಂತ ದೊಡ್ಡ ಚೇಷ್ಟೆ ಅಂತ ಕಾಣುತ್ತೆ. ವಿಜಯ್ ಅವರು ದಯಮಾಡಿ ನೀವು ನಮ್ಮ ರಾಜ್ಯಕ್ಕೆ ಬರೋದು ಬೇಡ, ನೀವು ಸಿನಿಮಾ ನೋಡೋದು ಇಲ್ಲ. ನಾವು ಇದೇ ರೀತಿ ಮುಂದುವರೆದ್ರೆ ನೀವು ಇಲ್ಲಿರ್ತಕ್ಕಂಥ ತಮಿಳರನ್ನೆಲ್ಲ ಕರ್ನಾಟಕದಿಂದ ಒದ್ದೋಡಿಸ್ಬೇಕಾಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ತಮಿಳರು ಈಗಾಗಲೇ ನೆನ್ನೆ ಮನೆಯಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ನಾವು ನಮ್ಮ ರಾಜ್ಯ ಸರ್ಕಾರದ ತೆರಿಗೆ ಹಣದಲ್ಲಿ ಕಟ್ಟಿರ್ತಕ್ಕಂಥ ಸಮುದಾಯ ಭವನವನ್ನು ಬೇರೆ ತಮಿಳುನಾಡಿನ ಪೆರಿಯಾರ್ ಹೆಸರನ್ನ ಇಡಬೇಕು ಅಂತ ಹೇಳ್ಬಿಟ್ಟು ಒಂದು ಗಲಾಟೆ ಆಗಿದೆ. ಈ ಚೇಷ್ಟೆಗಳನ್ನೆಲ್ಲ ತಮಿಳರು ದಯಮಾಡಿ ಬಿಡಬೇಕು. ಕಾವೇರಿ ಹೋರಾಟದಲ್ಲಿ ತಮಿಳರು ಸಹ ಭಾಗಿಯಾಗಬೇಕು. ಬೆಂಗಳೂರು ನಗರದಲ್ಲಿ 30 ಲಕ್ಷ ಜನ ತಮಿಳರಿದ್ದೀರಿ. ನಿಮ್ಮನ್ನು ಯಾರು ನಾವು ತಮಿಳರಂತ ಭಾವಿಸಿಲ್ಲ, ಅಣ್ಣ ತಂದಿರ ಥರ ತಿಳ್ಕೊಂಡಿದ್ದೀವಿ ನಾವು. ನೀವು ನಮ್ಮ ಜೊತೆ ಒಂದಾಗಿ ನಮ್ಮ ಕನ್ನಡಿಗ, ನೀವು ಕಾವೇರಿ ನೀರನ್ನು ಕುಡಿತೀರಿ, ತಮಿಳ್ನಾಡಿಗೆ ಹೋಗಿ ಓಟ್ ಹಾಕ್ತೀರಾ, ಇಲ್ಲಿ ಬಂದು ಜೀವನ ಮಾಡ್ತೀರಾ, ನಿಮಗೆ ನಾಚಿಕೆ ಆಗಬೇಕು. ಕೆಲವರು ಅದನ್ನು ಚುನಾವಣಾ ಆಯೋಗ ಫಸ್ಟು ಈ ಒಂದು ನೀತಿಯನ್ನು ಬದಲಾವಣೆ ಮಾಡಬೇಕು. ಉಳ್ಕೊಳ್ಳೋದು ಕರ್ನಾಟಕದಲ್ಲಿ ಹೊರಗಡೆ ಬಿಹಾರ, ಒರಿಸ್ಸಾ ಈ ಥರ ನೋಡಿದ್ದೀರಿ ಭಾಳಷ್ಟು. ಚುನಾವಣೆ ಬಂತಂದ್ರೆ ಅಲ್ಲಿಗೋಗಿ ಓಟ್ ಹಾಕ್ತಾರೆ, ಎಲ್ಲ ಸವಲತ್ತುಗಳನ್ನ ಕರ್ನಾಟಕದಲ್ಲಿ ಪಡ್ಕೊಳ್ತಾರೆ. ಇದನ್ನು ತಡಿಬೇಕು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರ ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಆಮೇಲೆ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ದಯಮಾಡಿ ಯಾವುದೇ ನಿರ್ವಹಣಾ ಮಂಡಳಿಗೂ ಬೆಲೆ ಕೊಡಬೇಡಿ. ನಾವು ಬದುಕಿದ್ರೆ ತಾನೇ ರಾಜ್ಯ ಇರುತ್ತೆ. ಜನಗಳು ಸತ್ತ ಮೇಲೆ ಏನು ಮಾಡೋಕ್ಕಾಗುತ್ತೆ? ದಯಮಾಡಿ ರಾಜ್ಯ ಸರ್ಕಾರ ಗಟ್ಟಿ ನೀವು ತಗೋಬೇಕು, ಇಲ್ಲ ಅಂತಂದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಖಂಡಿತವಾಗಿ ಒಕ್ಕೂಟದಿಂದ ನಾವು ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಕಾವೇರಿ ನಿರ್ವಹಣಾ ಮಂಡಳಿ ಎರಡಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಇವತ್ತು ಏನು ಕಾವೇರಿ ನೀರು ಇವತ್ತು ರೈತರಿಗೆ ಮಂಡ್ಯ, ಮೈಸೂರು, ಈ ಕಡೆ ನಾಗಮಂಗಲ ಆಗ್ಬೋದು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಈ ಕಡೆ ಕನ್ನಡಿಗರಿಗೆ ನೀರು ಕುಡಿಯೋಕ್ಕಿಲ್ಲ. ಅವ್ರಿಗೆ 3,500 ಕ್ಯೂಸೆಕ್ ನೀರು ಬಿಡಬೇಕಂತೆ. ಎಲ್ಲಿಂದ ತಂದ್ಕೊಡೋದು ತಮಿಳುನಾಡು ಸರ್ಕಾರಕ್ಕೆ? ಯಾರೇ ಮುಖ್ಯಮಂತ್ರಿ ಬರಲಿ, ತಮಿಳುನಾಡು ಮುಖ್ಯಮಂತ್ರಿಗಳು ಕಾವೇರಿ ನೀರು ವಿಚಾರದಲ್ಲಿ ಖ್ಯಾತೆ ತೆಗಿತಾರೆ. ಯಾವುದೇ ಕಾರಣಕ್ಕೂ 1 ಇಂಚಲ್ಲ, ಒಂದು ಅಡಿನೂ ನೀರು ಬಿಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತು ಏನು ಸಾಂಕೇತಿಕವಾಗಿ ಹೋರಾಟ ಮಾಡಿದರೆ ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು, ಮುಂದಿನ ದಿನಗಳಲ್ಲಿ ಒಂದು ಕರೆ ಕೊಡ್ತೀವಿ. ಏನಾದ್ರು ಅನಾಹುತವಾದರೆ
ಡಿ ಕೆ ಶಿವಕುಮಾರ್ ನೇರವಣೆ ಏನಪ್ಪ ಇವತ್ತು ನೀರಾವರಿ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪಾಪ ಅವರು ಕನ್ನಡ ಅಂದರೆ ಭಾಳ ಅಭಿಮಾನ. ರಾಮಲಿಂಗ ರೆಡ್ಡಿ ಅವ್ರಿಗೆ ಅವ್ರು ಬೇಡ ಈ ಖಾತೆ, ನೀರಾವರಿ ಖಾತೆ ಬೇಡ ಅಂದ್ರೂ ಬೇಕು ಅಂತ ನೀವೇ ತಗೊಳ್ಳಿ ಅಂತ ಅವ್ರಿಗೆ ಪಾಪ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿದೆ. ರಾಮಲಿಂಗ ರೆಡ್ಡಿ ಅವರೇ, ನೀವು ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಬೇಡಿ. ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು ನಿಮ್ಮ ಜೊತೆ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀರು ನಾವಂತೂ ಒಂದು ಇಂಚು ಕುಡಿಯೋಕ್ಕೆ ಬಿಡಲ್ಲ ತಮಿಳುನಾಡಿಗೆ. ಈ ಸಂದರ್ಭ ಹೇಳಕ್ಕೆ ಬಯಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ